ಏನೇನು ಊಟಕ್ಕೆ ಏನು ಊಟ ಮಾಡ್ತಾನಂತ, ಊಟಕ್ಕೆ ಏನು ತಂದೇನು ಮನೆಯಿಂದ ನಮ್ಮ ಗಿಡ್ಡಗೋಸ್ಕರ ಅಂತ. ಹ್ಞೂ ರೀ ಕೂದೋಣ. ಊಟಕ್ಕೆ ಕೂತ್ಕೊಂಡ ನಮ್ಮ ಗಿಡ್ಡ. ಏನು ಊಟಕ್ಕೆ ಇದು ತಂದು ಕೊಟ್ರ, ಏನು ಊಟಕ್ಕೆ ಕೊಟ್ರ ಮನೆಯಿಂದ ನೋಡೋಣ ಫಸ್ಟ್. ಏನಪ್ಪ ಗಿಡ್ಡಣ್ಣ ಏನು ಊಟಕ್ಕೆ? ಹಾಂ, ಆಕಳ ಎಲ್ಲೈತಿ? ಆಕಳ ಎಲ್ಲೈತಿ? ಆಕಳ ಐತೆ ಅಲ್ಲಿ ಸುಮ್ಮನೆ ಹೆಂಗೆ ಗೊತ್ತಾ? ನಮ್ದು ಯೂಟ್ಯೂಬ್ ಹೊಸ ಚಾನಲ್ ತಮ್ಮ, ಹಂಗೆ ಮಾತಾಡೋದು. ಏನು ಚಿದು ಚಟ್ನಿದು, ಚಟ್ನಿದು. ನೆಕ್ಸ್ಟ್ ಏನು ಕೊಟ್ರ? ಇಡ್ಲಿ, ಗಿಡ್ಡಗೆ ಇಷ್ಟು ಇಡ್ಲಿ, ಒಂದು 5-6 ಇಡ್ಲಿ. ನೋಡೋಣ ತಡಿ, ಹಾಕ್ತಾನೆ ತಡಿ ನಿಮಿಷ. ಹಿಂಗೆ ಹಾಕ್ಯಾಬೇಕಲ್ಲೇ, ತಿನ್ನು. ಗಿಡ್ಡ ಇಡ್ಲಿ ತಿನ್ನಕ್ಕೆ ನೋಡ್ರಿ ಈಗ. ನೋಡೋಕೆ ಇಟ್ಟದಾನ, ಬಟ್ ಊಟ ಮಾಡೋದು ಜಾಸ್ತಿ ಮಾಡ್ತಾನೆ. ಒಂದು ಬಾಟೆ ನಡ್ಕೊಂಬ ನೋಡ್ರಿ, ಭಾಳ ಶಾಣೆ ಅದಾನ. ಬೆಳಗ್ಗೆ ಒಂದು 8 ಗಂಟೆಗೆ ಹೊಲ ಕಡೆ ಬಂದುಬಿಡ್ತಾನೆ ಆಕಳ ಹಿಡ್ಕೊಂಡು. ಅವನು ಸ್ಕೂಲ್ಗೆ ಹೋಗಲ್ಲ, ಯಾಕಂದರೆ ಅವನಿಗೆ ಮಾತು ಬರಲ್ಲ. ಹಂಗಾಗಿ ಒಂದು 7ನೇ ಕ್ಲಾಸ್ ಮಟ್ಟ ಓದಿದ, ಬಟ್ ಈಗ ಓದಂದ್ರೆ ಹೋಗಲಿಲ್ಲ, ಬರೀ ಊರು ತುಂಬ ಅಡ್ಡಾಡಕ್ಕೆ ಕುಂತಿದ್ದ. ಅದಕ್ಕೆ ಒಂದು ಆಕಳ ಕೊಡಿಸೋಣ ಕುಂತಿದ್ದ. ಆಕಳ ಕೊಡಿಸೀವಿ. ಡೈಲಿ ಆಕಳಕ್ಕೆ ಬರ್ತಾನೆ ರೀ. ಈ ಒಂದು 15-20 ದಿನ ಆಯ್ತು ಆಕಳ ತಂದು. ಡೈಲಿ ಬೆಳಗ್ಗೆ 8ಕ್ಕೆ ಬರ್ತಾನೆ ರೀ, 12-1 ಗಂಟೆಗೆ ಹೋಗ್ತಾನೆ. ನೋಡಿರಿ ಹೆಂಗೆ ಊಟ ಮಾಡ್ತಾನೆ ನೋಡಿರಿ. ಈ ಬಿಸಿಲಲ್ರಿ, ಈಗ ಸಿಕ್ಕಾಪಟ್ಟೆ ಬಿಸಿಲಲ್ಲ, ಹಂಗಾಗಿ ಬೆಳಗ್ಗೆ ಒಂದು ಸ್ವಲ್ಪ ಬೇಗ ಬರ್ತಾನೆ ರೀ, ಮಧ್ಯಾಹ್ನ ಹೋಗ್ತಾನೆ ರೀ.